ಹೊಸದಾಗಿ ಬಿಸ್ನೆಸ್ ಮಾಡ್ತಾ ಇದ್ರೆ ಬಿಸ್ನೆಸ್ ಇಂಪ್ರೂವ್ ಆಗ್ಬೇಕಾ, ಅಥವಾ ಆಲ್ರೆಡಿ ಬಿಸ್ನೆಸ್ ನ ಶುರು ಮಾಡಿದ್ರೆ ಅಕೌಂಟ್ಸ್ ಎಲ್ಲ ಡೌನ್ ಆಯ್ತು ಮತ್ತೆ ಇಂಪ್ರೂವ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ರ, ಅಥವಾ ಮತ್ತಷ್ಟು ಅಭಿವೃದ್ಧಿ ಕಡೆ ನೀವು ಹೋಗ್ಬೇಕು ಅನ್ಕೊಂಡಿದ್ರೆ ಯಾಕೋ ಹಣ ಬರೋದು ಕಡಿಮೆ ಆಯ್ತು, ಯಾಕಂದ್ರೆ ಬಿಸ್ನೆಸ್ ಇಂಪ್ರೂವ್ ಆದಾಗ ಹಣ ಬಂದೇ ಬರುತ್ತೆ. ಸೊ ಈ ತರ ಸಮಸ್ಯೆ ಇದ್ರೆ ಬಣ್ಣಗಳ ಸಂಖ್ಯಾಶಾಸ್ತ್ರದಲ್ಲಿ ಕಲರ್ ನ್ಯೂಮರಾಲಜಿಯಲ್ಲಿ ಏನಿದೆ ಬಣ್ಣಗಳು? ಸರಿ ಇದೆ. ನಮ್ಮಲ್ಲಿ ಯಾವುದೇ ಬಿಸ್ನೆಸ್ ಇರ್ಬೋದು, ಚಿಕ್ಕ ಬಿಸ್ನೆಸ್ ಇರ್ಬೋದು, ದೊಡ್ಡ ಬಿಸ್ನೆಸ್ ಇರ್ಬೋದು, ಕಸ್ಟಮರ್ಸ್ ಬರ್ತಾ ಇರ್ತಾರೆ ಅನ್ನಂಗಿರುತ್ತೆ. ಬಟ್ ಅದು ಅವ್ರಿಗೆ ಬೇಕಾದಷ್ಟು ತೃಪ್ತಿ ಅಷ್ಟು ಸಿಗಲ್ಲ. ಎಲ್ಲರಿಗೂ ಮನಿ ಇಂಪಾರ್ಟೆಂಟ್. ಸೊ ಅದನ್ನ ಬಿಸ್ನೆಸ್ ಯಾವ್ದಾರು ಅಟ್ಯಾಕ್ ಮಾಡ್ಬೇಕು ಅಂತ ಬಹಳಷ್ಟು ಜನ ಕೇಳ್ತಾ ಇದ್ದಾರೆ ಅಲ್ವಾ. ಇವತ್ತು ಒಳ್ಳೆಯ ನಂಬರ್ ಕೊಡ್ತೀನಿ. ನಂಬರ್ 4 ಗ್ರೀನ್ ಅಲ್ಲಿ ನೀವು ಮನೇಲಿ ಯಾವ್ದು ನೀವು ಕ್ಯಾಶಿಯರ್ ಇರುತ್ತಲ್ವಾ, ಕುತ್ಕೊಂತೀರ ಹಿಂದ್ಗಡೆ ಆದ್ರೂ ಬರೋದು ಎಲ್ಲಾದ್ರೂ ಹಚ್ಚಿ, ಯಾವ್ದು ನಿಮ್ಮ ಆಫೀಸ್ ಅಲ್ಲಿ ನಂಬರ್ 4 ಗ್ರೀನ್ ಅಲ್ಲಿ ಇಲ್ಲ ಅಂತಂದ್ರೆ ಸ್ಕ್ರೀನ್ ಮೇಲೆ ಆದ್ರೂ ಹಾಕೋಬಹುದು. ಅಂದ್ರೆ ಬಿಸ್ನೆಸ್ ಆಫೀಸ್ ಹಿಂದ್ಗಡೆ 7 ಎಷ್ಟು 4 ಅಂತ ಹಾಕೋಬಹುದು. ಅಂದ್ರೆ ಮೊಬೈಲ್ ಸ್ಕ್ರೀನ್ ಮೇಲೆ ನಂಬರ್ 4 ಅಂತೇಳಿ ನಾವು ಹಾಕೋಬಹುದು. ಒಂದು 3 to 4 ವೀಕ್ಸ್ ಹಾಕಿ ನೀವೇ ಆಚಾರ ಆಗ್ತದೆ. ಓಕೆ ಓಕೆ, ಕಸ್ಟಮರ್ ಬರ್ತಾರೆ, ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ, ಹೊಸ ಹೊಸ ಆರ್ಡರ್ಗಳು ಸಿಗುತ್ತೆ. ಹೌದು, ಆ ಅಬ್ಸರ್ವೇಷನ್ ನೀವೇ ನೋಡಿ ಗೊತ್ತಾಗ್ಬಿಡ್ತದೆ. ಇದ್ರದೆಲ್ಲ ನೀವು ರಿಸಲ್ಟ್ ಚೆನ್ನಾಗಿ ಬಂದಿದೆ ಸರ್, ಚೆನ್ನಾಗಿ ರಿಸಲ್ಟ್. ಅದಕ್ಕೋಸ್ಕರ ನಾವು ಒಂದು ಬುಕ್ಕನೇ ಸರ್ ಬುಕ್ಕನೇ ಬರ್ದಿದ್ದಾರೆ. ಓಕೆ, ಕಲರ್ ನ್ಯೂಮರಾಲಜಿ ಅಂತ. ಎಸ್ ವೀಕ್ಷಕರೇ, ಆ ತರ ಒಂದು ಕಲರ್ ನ್ಯೂಮರಾಲಜಿ ಈಗ ನೀವು ನೋಡಿ ಈ ತರ ಇದೆ. ಒಂದೊಂದು ಸಮಸ್ಯೆಗಳನ್ನ ಪರಿಹಾರಕ್ಕೂ ಕೂಡ ನಿಮ್ಗೆ 4 ಇವಾಗ ಹೇಳಿದ್ರೆ ರವಿ, ಅದಕ್ಕೆ 4 ಅಂತ ಇದೆ. ಮತ್ತೆ ಇನ್ನೊಂದು ಪ್ರಾಬ್ಲಮ್ ಬಂದಾಗ ಅದಕ್ಕೊಂದು ನಂಬರ್ ಹಾಕೊಳ್ಳುವಂಥದ್ದು ಇರುತ್ತೆ. ಇಲ್ಲೊಂದು ಯೆಲ್ಲೋ ಕಲರ್ 4 ಅಂತ ಇರುತ್ತೆ. ಸೊ 6 ಹೀಗೆ. ಸೊ ಅನೇಕ ಸಮಸ್ಯೆಗಳಿಗೆ ಕಲರ್ ನ್ಯೂಮರಾಲಜಿನೂ ಕೂಡ ಉತ್ತರ ನಿಮಗೆ ಸಿಗುತ್ತೆ. ಬಿಸ್ನೆಸ್ ಇಂಪ್ರೂವ್ ಆಗೋದ್ರಿಂದ ಹಿಡಿದು ನಿಮ್ಮ ಆರೋಗ್ಯದಿಂದ ಕೂಡ ಹಿಡಿದು. ಇದು ರೈಟ್ ನ್ಯೂಸ್.